ಎಲೆಕ್ಟ್ರಿಷಿಯನ್ ಟ್ರೇಡ್ ಸೆಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಕಲಿಯಲಿದ್ದೇವೆ ರಿಲೇನ ವಿವಿಧ ಭಾಗಗಳನ್ನು ಗುರುತಿಸುವುದು ಮತ್ತು ಆಪರೇಷನ್ನ ತಿಳಿದುಕೊಳ್ಳುವುದು. ಈ ಸೆಷನ್ನ ಕೊನೆಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರಿಲೇಯ ಭಾಗಗಳು ಮತ್ತು ಎಕ್ಸ್ಟರ್ನಲ್ ಕಂಟ್ರೋಲ್ಸ್ಗಳನ್ನು ನೀವು ಗುರುತಿಸುವಿರಿ. ಸಿಂಗಲ್ ಪೋಲ್ ಓವರ್ ಕರೆಂಟ್ ರಿಲೇಯ ಇಂಟರ್ನಲ್ ಪಾರ್ಟ್ಸ್ಗಳನ್ನು, ರಿಲೇಯ ಆಪರೇಷನ್ ತಿಳಿದುಕೊಳ್ಳುವಿರಿ. ಬೇಕಾಗಿರುವ ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್ ಮತ್ತು ಎಕ್ವಿಪ್ಮೆಂಟ್ಗಳು. ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್, ಮಲ್ಟಿಮೀಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರಿಲೇ, 12 ವೋಲ್ಟ್ ಡಿಸಿ, ಸಿಂಗಲ್ ಪೋಲ್ ಓವರ್ ಕರೆಂಟ್ ಪರ್ ಅರ್ತ್ ಫಾಲ್ಟ್ ರಿಲೇ, ಜೊತೆಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್. ಸುರಕ್ಷತಾ ಮುನ್ನೆಚ್ಚರಿಕೆಗಳು. ರಿಲೇ ಒಮ್ಮೆ ಟ್ರಿಪ್ ಆದಲ್ಲಿ ಫ್ಲಾಗ್ ರೆಡ್ ಲೈನ್ನ ಇಂಡಿಕೇಟ್ ಮಾಡುತ್ತೆ. ಒಮ್ಮೆ ಟ್ರಿಪ್ ಆದಲ್ಲಿ ಲಿವರ್ ಆಪರೇಟ್ ಮಾಡಿ ಮ್ಯಾನ್ಯುಯಲ್ ರೀಸೆಟ್ಟಿಂಗ್ನ ಮಾಡಬೇಕಾಗುತ್ತೆ. ರಿಲೇ ಒಳಗಡೆ ಧೂಳು ಮತ್ತು ಸಣ್ಣ ಕಣಗಳು ಹೋಗದೇ ಇರುವ ಹಾಗೆ ನೋಡಿಕೊಳ್ಳುವುದು. ಧೂಳು ಪೀನಿಯನ್ನಲ್ಲಿ ಶೇಖರಣೆಗೊಂಡಾಗ ಡಿಸ್ಕ್ ಮೂವ್ಮೆಂಟ್ನಲ್ಲಿ ತೊಂದರೆಯಾಗುತ್ತದೆ. ರಿಲೇ ಒಳಗಡೆ ಇರುವಂತಹ ಪ್ರೊಜೆಕ್ಟೆಡ್ ಪಾರ್ಟ್ಸ್ಗಳನ್ನು ಮುಟ್ಟಬೇಡಿ. ಎಚ್ಚರಿಕೆ: ಮಲ್ಟಿಮೀಟರ್ನ ಉಪಯೋಗಿಸುವಾಗ ಸರಿಯಾದ ಮೋಡನ್ನು ಆಯ್ಕೆ ಮಾಡಿಕೊಳ್ಳಿ, ಅಂದರೆ ವೋಲ್ಟೇಜ್, ಕರೆಂಟ್ ಮತ್ತು ರೆಸಿಸ್ಟೆನ್ಸ್, ಹಾಗೂ ಸರಿಯಾದ ರೇಂಜ್ ಸೆಲೆಕ್ಟ್ ಮಾಡಿ. ರಿಲೇ ಕನೆಕ್ಷನ್ಗಾಗಿ ಸಣ್ಣ ಕೇಬಲ್ಗಳನ್ನು ಬಳಸಬೇಡಿ, ಇಲ್ಲದಿದ್ದಲ್ಲಿ ಟ್ರಿಪ್ಪಿಂಗ್ ಫಾಲ್ಟ್ ಆಗುವ ಸಾಧ್ಯತೆ ಇದೆ. ಪ್ರತಿ ಪರೀಕ್ಷೆಯ ನಂತರ ರಿಲೇಯನ್ನು 10 ನಿಮಿಷಗಳ ಕಾಲ ತಣ್ಣಗಾಗಲು ಬಿಡಿ. ರಿಲೇ ಪಾರ್ಟ್ಸ್ಗಳನ್ನು ಎಚ್ಚರಿಕೆಯಿಂದ ಕನೆಕ್ಟ್ ಮಾಡಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರಿಲೇಯ ಭಾಗಗಳನ್ನು ಮತ್ತು ಎಕ್ಸ್ಟರ್ನಲ್ ಕಂಟ್ರೋಲ್ಗಳನ್ನು ಗುರುತಿಸುವುದು. ಟೈಮ್ ಮಲ್ಟಿಪ್ಲೈಯರ್ ಸೆಟ್ಟಿಂಗ್. ಈ ಮಲ್ಟಿಪ್ಲೈಯರ್ ನಾಮಿನಲ್ ಆಪರೇಟಿಂಗ್ ಟೈಮ್ಗೆ ಅನುಗುಣವಾಗಿ ರಿಲೇಯ ಟೈಮ್ ಡಿಲೇ ಪೀರಿಯಡ್ನ ನಿರ್ಧರಿಸುತ್ತದೆ. ನಮಗೆ ಬೇಕಾಗಿರುವ ಟೈಮ್ ಸೆಟ್ ಮಾಡಲು ಅದು ಸಾಮಾನ್ಯವಾಗಿ ನ್ಯೂಮರಿಕಲ್ ವ್ಯಾಲ್ಯೂ ಅಥವಾ ಡಯಲ್ ಸೆಟ್ಟಿಂಗ್ನಲ್ಲಿ ಇರುತ್ತದೆ. ಟ್ರಿಪ್ ಫ್ಲಾಗ್. ರಿಲೇ ಟ್ರಿಪ್ ಆದರೂ ಆಕ್ಟಿವೇಟ್ ಆದರೂ ಅದಕ್ಕೆ ಇದು ಒಂದು ಸಿಗ್ನಲ್ ಅಥವಾ ಇಂಡಿಕೇಶನ್ ಆಗಿರುತ್ತದೆ. ರಿಲೇಯ ಸ್ಟೇಟಸ್ಗಾಗಿ, ಆಪರೇಟರ್ಸ್ನ ಅಲರ್ಟ್ ಮಾಡೋದಕ್ಕೆ ಅಥವಾ ಮಾನಿಟರಿಂಗ್ ಸಿಸ್ಟಮ್ಗಾಗಿ ಉಪಯೋಗಿಸುತ್ತಾರೆ. ಮುಖ್ಯವಾಗಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನಲ್ಲಿ ಫಾಲ್ಟ್ ಕಂಡುಹಿಡಿಯೋದಕ್ಕೆ ಅಥವಾ ಅಬ್ನಾರ್ಮಲ್ ಕಂಡೀಷನ್ನ ತಿಳಿದುಕೊಳ್ಳುವುದಕ್ಕೆ. ಅಲ್ಯೂಮಿನಿಯಂ ರೊಟೇಟಿಂಗ್ ಡಿಸ್ಕ್. ಡಿಸ್ಕ್ ಸ್ಪಿಂಡಲ್ ಮೂವಿಂಗ್ ಕಾಂಟ್ಯಾಕ್ಟ್ನ ಕ್ಯಾರಿ ಮಾಡುತ್ತದೆ. ಡಿಸ್ಕ್ ಪ್ರೀಸೆಟ್ ಆಂಗಲ್ನಲ್ಲಿ ರೊಟೇಟ್ ಆಗಬೇಕಾದ್ರೆ 2 ಫಿಕ್ಸ್ಡ್ ಕಾಂಟ್ಯಾಕ್ಟ್ಸ್ ನಡುವಿನಲ್ಲಿ ಬ್ರಿಡ್ಜ್ ಆಗಿರುತ್ತದೆ. ಆಂಗಲ್ ಅನ್ನು 0 ಡಿಗ್ರಿಯಿಂದ 360 ಡಿಗ್ರಿವರೆಗೂ ಯಾವುದೇ ವ್ಯಾಲ್ಯೂಗೂ ಸೆಟ್ ಮಾಡಬಹುದು. ಜೊತೆಗೆ ನಿಮಗೆ ಬೇಕಾಗಿರುವ ಟೈಮಿಂಗ್ ಅನ್ನು ಕೊಡಬಹುದು. ಪರ್ಸೆಂಟೇಜ್ ಫಾಲ್ಟ್, ಕ್ವಾಂಟಿಟಿ, ಟೈಮ್, ರೆಫರೆನ್ಸ್ ಡಯಲ್. ಟ್ಯಾಪ್ ಸೆಟ್ಟಿಂಗ್ ಪ್ಲಗ್. ಟ್ಯಾಪಿಂಗ್ ಪ್ಲಗ್ ಸೆಟ್ಟಿಂಗ್ ಬ್ರಿಡ್ಜ್ಗೆ ಕನೆಕ್ಟ್ ಆಗಿರುತ್ತದೆ. ಅವಶ್ಯಕತೆ ಇರುವ ಕರೆಂಟ್ ಸೆಟ್ಟಿಂಗ್ ಪ್ರಕಾರ ಅದರಲ್ಲಿ ನಂಬರ್ ಆಫ್ ಟರ್ನ್ಸ್ನ ಕೂಡ ಅಡ್ಜಸ್ಟ್ ಮಾಡಬಹುದು. ಪ್ಲಗ್ ಬ್ರಿಡ್ಜ್ ಸಾಮಾನ್ಯವಾಗಿ 7 ಸೆಕ್ಷನ್ಸ್ ಟ್ಯಾಪಿಂಗ್ಸ್ನ ಕೊಡುವುದಕ್ಕೆ ಅರೇಂಜ್ ಮಾಡಿರುತ್ತದೆ. ಅದರ ಕರೆಂಟ್ ರೇಂಜ್ ಅನ್ನು ನೋಡುವುದಾದರೆ 50%ನಿಂದ 200% ವರೆಗೆ 25% ಸ್ಟೆಪ್ಸ್ನಲ್ಲಿ ಇರುತ್ತದೆ. ಇನ್ಪುಟ್ ಫಾಲ್ಟ್ ಕ್ವಾಂಟಿಟಿ. ಇದು ಲೋಡ್ ಕರೆಂಟ್ನ ಎಕ್ಸ್ಪ್ರೆಸ್ ಮಾಡುತ್ತದೆ. ಕಾಂಟ್ಯಾಕ್ಟ್ ಪ್ಲಗ್ ಟರ್ಮಿನಲ್ಸ್. ಇದು ಟ್ರಿಪ್ ಕಾಂಟ್ಯಾಕ್ಟ್ ಸರ್ಕ್ಯೂಟ್ ಟರ್ಮಿನಲ್ಸ್. ಟೇಬಲ್ನಲ್ಲಿರುವ ಕರೆಂಟ್ ರೇಂಜಿನ ಟ್ಯಾಪ್ ಸೆಟ್ಟಿಂಗ್ಸ್ನ ನೋಟ್ ಮಾಡಿಕೊಳ್ಳಿ. ಡಯಲಲ್ಲಿ ತೋರಿಸುವ ಇಂಡಿಕೇಶನ್, ಮಲ್ಟಿಪ್ಲೇಯರ್, ಫಾಲ್ಟ್ ಕರೆಂಟ್ನ ಪರ್ಸೆಂಟೇಜ್ ಮತ್ತು ಟ್ರಿಪ್ ಟೈಮಿಂಗ್ನ ನೋಟ್ ಮಾಡಿಕೊಳ್ಳಿ. ಫ್ರಂಟ್ ಪ್ಯಾನೆಲ್ನಲ್ಲಿ ಕೊಟ್ಟಿರುವಂಥ ಟ್ರಿಪ್ಪಿಂಗ್ ಫ್ಲಾಗ್ ಇಂಡಿಕೇಟರ್ ರೀಸೆಟ್ಟಿಂಗ್ನ ಲೊಕೇಟ್ ಮಾಡಿಕೊಳ್ಳಿ. ಒಂದು ಸಲ ರಿಲೇ ಟ್ರಿಪ್ ಆದರೆ ಫ್ಲಾಗ್ ರೆಡ್ ಲೈನ್ನ ತೋರಿಸುತ್ತದೆ. ಒಮ್ಮೆ ಇದು ಟ್ರಿಪ್ ಆದಲ್ಲಿ ಲಿವರ್ನ ಆಪರೇಟ್ ಮಾಡೋದಕ್ಕೆ ಮ್ಯಾನ್ಯುಯಲ್ ರೀಸೆಟ್ಟಿಂಗ್ ಬೇಕಾಗುತ್ತದೆ. ಟ್ಯಾಪ್ ಸೆಟ್ಟಿಂಗ್ ಅನ್ನು 0.25 ಆಂಪಿಯರ್ಸ್ಗೆ ಸೆಟ್ ಮಾಡಿದರೆ ಮತ್ತು PSMನ 3ಕ್ಕೆ ಸೆಟ್ ಮಾಡಿದರೆ, ಫಾಲ್ಟ್ ಕರೆಂಟ್ನ ಮಲ್ಟಿಪ್ಲೇಯರ್ 7.5 ಆಂಪಿಯರ್ಸ್ ಮತ್ತು ಟೈಮ್ ಇನ್ ಸೆಕೆಂಡ್ಸ್ 18ನಲ್ಲಿ ಸೆಟ್ ಮಾಡಿದರೆ ಅದು ಹೇಗೆ ಟ್ರಿಪ್ ಆಗುತ್ತದೆ ಅನ್ನುವುದನ್ನು ಕ್ಯಾಲ್ಕುಲೇಷನ್ನಲ್ಲಿ ನೋಡಿ. ಅದೇ ರೀತಿ PSM 4 ಆಗಿದ್ದಲ್ಲಿ ಫಾಲ್ಟ್ ಕರೆಂಟ್ 10 ಆಂಪಿಯರ್ಸ್ ಮತ್ತು ಟೈಮ್ ಇನ್ ಸೆಕೆಂಡ್ಸ್ 10.5ನಲ್ಲಿ ಟ್ರಿಪ್ ಆಗುತ್ತದೆ. ಅದೇ ರೀತಿ PSM 6ನಲ್ಲಿ ಸೆಟ್ ಮಾಡಿದರೆ ಮಲ್ಟಿಪ್ಲೇಯರ್ ಆಫ್ ಫಾಲ್ಟ್ ಕರೆಂಟ್ 15 ಆಂಪಿಯರ್ಸ್ ಮತ್ತು ಟೈಮ್ ಇನ್ ಸೆಕೆಂಡ್ಸ್ 8.5ನಲ್ಲಿ ಟ್ರಿಪ್ ಆಗುತ್ತದೆ. ಸಿಂಗಲ್ ಪೋಲ್ ಓವರ್ ಕರೆಂಟ್ ರಿಲೇಯ ಇಂಟರ್ನಲ್ ಪಾರ್ಟ್ಸ್ಗಳನ್ನು ಐಡೆಂಟಿಫೈ ಮಾಡಿ. ರಿಲೇಯ 4 ಕಾರ್ನರ್ಗಳಲ್ಲಿನ 4 ನಾಬ್ಸ್ನ ಲೂಸ್ ಮಾಡಿ. ಅದರ ಫ್ರಂಟ್ ಕವರ್ನ ಬಿಚ್ಚಿಡಿ. ಫ್ರಂಟ್ ಕವರನ್ನು ಮತ್ತು ನಾಬ್ಗಳನ್ನು ಒಂದು ಸುರಕ್ಷಿತ ಜಾಗದಲ್ಲಿ ಇಡಿ. ಈ ಸ್ಪಿಂಡಲ್ನ ಕೆಳಗಡೆ
ಫಿಟ್ ಮಾಡಿರುವಂತಹ ಅಲ್ಯೂಮಿನಿಯಂ ಡಿಸ್ಕ್ ಅನ್ನು ಐಡೆಂಟಿಫೈ ಮಾಡಿ. ನಂತರ ರಿಲೇಯ ಸ್ಪಿಂಡಲ್ನ ಮೇಲೆ ಫಿಟ್ ಮಾಡಿರುವಂತಹ ಟೈಮ್ ಮಲ್ಟಿಪ್ಲೇಯರ್ ಡಿಸ್ಕ್ ಅನ್ನು ಕೂಡ ಐಡೆಂಟಿಫೈ ಮಾಡಿ. ಟೈಮ್ ಮಲ್ಟಿಪ್ಲೇಯರ್ ಸೆಟ್ಟಿಂಗ್ ಡಿಸ್ಕ್ ಮೇಲೆ ಮಾರ್ಕ್ ಮಾಡಿರುವಂತಹ ಡಿವಿಷನ್ಸ್ ಗಳನ್ನು ಲೊಕೇಟ್ ಮಾಡಿ. ಅದು ಟೈಮ್ ಸೆಟ್ಟಿಂಗ್ಗೆ ಉಪಯೋಗವಾಗುತ್ತದೆ. ನಂತರ ಸ್ಪಿಂಡಲ್ ಮೇಲಿರುವಂತಹ ಸ್ಪೈರಲ್ ಸ್ಪ್ರಿಂಗ್ ಅನ್ನು ಐಡೆಂಟಿಫೈ ಮಾಡಿ. ಅದು ಟ್ರಿಪ್ ಆದ ನಂತರ ಆ ಡಿಸ್ಕ್ ಅನ್ನು ತನ್ನ ಒರಿಜಿನಲ್ ಪೊಸಿಷನ್ಗೆ ತರುವುದಕ್ಕೆ ಸಹಾಯ ಮಾಡುತ್ತದೆ. ಡಿಸ್ಕ್ ಮೇಲಿರುವ ಸ್ಪಿಂಡಲ್ನಲ್ಲಿ ಫಿಟ್ ಆಗಿರುವ ಮೂವಿಂಗ್ ಕಾಂಟ್ಯಾಕ್ಟ್ ಅನ್ನು ಐಡೆಂಟಿಫೈ ಮಾಡಿ. ಅದು ಟ್ರಿಪ್ಪಿಂಗ್ ಸರ್ಕ್ಯೂಟ್ ಹಾಗೂ 2 ಟರ್ಮಿನಲ್ ಕಾಂಟ್ಯಾಕ್ಟ್ ಪಾಯಿಂಟ್ಸ್ನ ಎನೇಬಲ್ ಮಾಡೋದಕ್ಕೆ ಉಪಯೋಗವಾಗುತ್ತದೆ. ಇದು ಟ್ರಿಪ್ ಸರ್ಕ್ಯೂಟ್ನ ಸ್ವಿಚ್ ಮಾಡೋದಕ್ಕೆ ಯೂಸ್ ಆಗುತ್ತದೆ. ರೆಕಾರ್ಡ್ ದ ರೀಡಿಂಗ್ಸ್. ರಿಲೇಯ ಫ್ರಂಟ್ ಪ್ಯಾನೆಲ್ ಅನ್ನು ಅಸೆಂಬಲ್ ಮಾಡಿ. ಇಂಟರ್ನಲ್ ಪಾರ್ಟ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಎ ಸಿಂಗಲ್ ಪೋಲ್ ಓವರ್ ಕರೆಂಟ್ ರಿಲೇ. ಅಲ್ಯೂಮಿನಿಯಂ ಡಿಸ್ಕ್. ಡಿಸ್ಕ್ ಸ್ಪಿಂಡಲ್ ಮೂವಿಂಗ್ ಕಾಂಟ್ಯಾಕ್ಟ್ ಅನ್ನು ಕ್ಯಾರಿ ಮಾಡುತ್ತದೆ. ಡಿಸ್ಕ್ ಪ್ರೀಸೆಟ್ ಆಂಗಲ್ನಲ್ಲಿ ರೊಟೇಟ್ ಆಗಬೇಕಾದರೆ ಅದು 2 ಫಿಕ್ಸ್ಡ್ ಕಾಂಟ್ಯಾಕ್ಟ್ಸ್ ಅನ್ನು ಬ್ರಿಡ್ಜ್ ಮಾಡುತ್ತದೆ. ಆಂಗಲ್ ಅನ್ನು 0 ಡಿಗ್ರಿಯಿಂದ 360 ಡಿಗ್ರಿವರೆಗೂ ಯಾವುದೇ ವ್ಯಾಲ್ಯೂನಲ್ಲಿ ಸೆಟ್ ಮಾಡಬಹುದು. ನಂತರ ಅದಕ್ಕೆ ಸರಿಯಾದ ಟೈಮ್ ಸೆಟ್ಟಿಂಗ್ ಅನ್ನು ಕೊಡಬೇಕು. ಅಪ್ಪರ್ ಎಲೆಕ್ಟ್ರೋಮ್ಯಾಗ್ನೆಟ್. ಅಪ್ಪರ್ ಎಲೆಕ್ಟ್ರೋಮ್ಯಾಗ್ನೆಟ್ಗೆ 2 ವೈಂಡಿಂಗ್ಸ್ ಇರುತ್ತದೆ. ಇದರಲ್ಲಿ ಒಂದು ಪ್ರೈಮರಿ ಮತ್ತು ಅದು ಸೆಕೆಂಡರಿ ಕರೆಂಟ್ ಟ್ರಾನ್ಸ್ಫಾರ್ಮರ್ಗೆ ಕನೆಕ್ಟ್ ಆಗಿರುತ್ತದೆ. ಸೆಕೆಂಡರಿ ವೈಂಡಿಂಗ್ ಪ್ರೈಮರಿ ವೈಂಡಿಂಗ್ ಲೈನ್ಗೆ ಕನೆಕ್ಟ್ ಆಗಿರುತ್ತದೆ. ಲೋವರ್ ಎಲೆಕ್ಟ್ರೋಮ್ಯಾಗ್ನೆಟ್. ಅಲ್ಯೂಮಿನಿಯಂ ಡಿಸ್ಕ್ ಕೆಳಗಡೆ ಇರುತ್ತದೆ. ಪ್ಲಗ್ ಬ್ರಿಡ್ಜ್. ಟ್ಯಾಪಿಂಗ್ಸ್ ಪ್ಲಗ್ ಸೆಟ್ಟಿಂಗ್ ಬ್ರಿಡ್ಜ್ಗೆ ಕನೆಕ್ಟ್ ಆಗಿರುತ್ತದೆ. ಇದರಿಂದ ನಂಬರ್ ಆಫ್ ಟರ್ನ್ಸ್ ಅನ್ನು ಅಡ್ಜಸ್ಟ್ ಮಾಡಬಹುದು. ಪ್ರೈಮರಿ ವೈಂಡಿಂಗ್. ಇದು ಪಿಕಪ್ ಕರೆಂಟ್ ಕಾಯಿಲ್ಸ್ನ ಒಂದು ಭಾಗ. ಟ್ರಿಪ್ ಸರ್ಕ್ಯೂಟ್. ಈ ಟರ್ಮಿನಲ್ಸ್ನಲ್ಲಿ ಟ್ರಿಪ್ಪಿಂಗ್ ಸರ್ಕ್ಯೂಟ್ರಿ ಕನೆಕ್ಟ್ ಆಗಿರುತ್ತದೆ. ಅಸರ್ಟೈನ್ ದ ಆಪರೇಷನ್ ಆಫ್ ದ ರಿಲೇ. ಚಿತ್ರದಲ್ಲಿ ತೋರಿಸಿರುವಂತೆ ಸರ್ಕ್ಯೂಟ್ ಆಟೋಮೆಟಿಕಲಿ ಆನ್ ಅಂಡ್ ಆಫ್ ಆಗಲು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರಿಲೇಯನ್ನು ಕನೆಕ್ಟ್ ಮಾಡಿ. ಸರ್ಕ್ಯೂಟ್ ಅನ್ನು ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿ. ಸಪ್ಲೈಯನ್ನು ನಿಧಾನಕ್ಕೆ ಇನ್ಕ್ರೀಸ್ ಮಾಡಿ. ಕರೆಂಟ್ ಸರ್ಕ್ಯೂಟ್ನಲ್ಲಿ ಹರಿಯಲು ಪ್ರಾರಂಭಿಸುತ್ತದೆ. ಸರ್ಕ್ಯೂಟ್ನ ರೇಟೆಡ್ ವ್ಯಾಲ್ಯೂಗೆ ತಲುಪುತ್ತದೆ. ಆಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರಿಲೇ ಸಂಪೂರ್ಣವಾಗಿ ಎಕ್ಸೈಟ್ ಆಗುತ್ತದೆ. ನಂತರ ಎಲೆಕ್ಟ್ರೋಮ್ಯಾಗ್ನೆಟ್ ಐರನ್ ಕೋರ್ ಅನ್ನು ಆಕರ್ಷಿಸುತ್ತದೆ. ಆದ್ದರಿಂದ NO ಆರ್ NC ಕಾಂಟ್ಯಾಕ್ಟ್ ಸ್ವಿಚ್ ಅದಕ್ಕೆ ಕನೆಕ್ಟ್ ಆಗಿರುವಂತಹ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅನ್ನು ಆನ್ ಅಥವಾ ಆಫ್ ಮಾಡುತ್ತದೆ. ರಿಲೇಯ ರೀಡ್ ಅಂಡ್ ರೆಕಾರ್ಡ್ ಟ್ರಿಪ್ಪಿಂಗ್ ಕರೆಂಟ್. ಸಪ್ಲೈಯನ್ನು ನಿಧಾನವಾಗಿ 0ಗೆ ಇಳಿಸಿ ಪವರ್ ಅನ್ನು ಡಿಸ್ಕನೆಕ್ಟ್ ಮಾಡುತ್ತದೆ. ನೋಟ್, ಅಟ್ ರೇಟೆಡ್ ಕರೆಂಟ್ ಆಫ್ 200 ಮಿಲಿ ಆಂಪಿಯರ್ಸ್ ಎಕ್ಸೈಟೆಡ್ ದ ರಿಲೇ. ವೋಲ್ಟೇಜ್ ಅನ್ನು 9 ವೋಲ್ಟ್ಸ್ ಅಥವಾ ಕರೆಂಟ್ ಅನ್ನು 120 ಮಿಲಿ ಆಂಪಿಯರ್ಸ್ಗೆ ಇಳಿಸಿದಾಗ ಕಾಯಿಲ್ ಕರೆಂಟ್ ಸಾಲದೇ ಹೋಗಿ ರಿಲೇ ಕಾಯಿಲ್ ಚಾಟರ್ ಆಗುವುದಕ್ಕೆ ಪ್ರಾರಂಭಿಸುತ್ತದೆ. ಅದರಿಂದ ಅದು ಸಂಪೂರ್ಣವಾಗಿ ಸ್ಟೇಬಲ್ ಅಥವಾ ಅನ್ಸ್ಟೇಬಲ್ ಕಂಡೀಷನ್ನಲ್ಲಿ ಇರುವುದಿಲ್ಲ. ರೀಕ್ಯಾಪ್. ಈ ಸೆಷನ್ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರಿಲೇಯ ಎಕ್ಸ್ಟರ್ನಲ್ ಕಂಟ್ರೋಲ್ಸ್ ಮತ್ತು ಪಾರ್ಟ್ಸ್ಗಳ ಬಗ್ಗೆ ತಿಳಿದುಕೊಂಡ್ವಿ. ದ ಇಂಟರ್ನಲ್ ಪಾರ್ಟ್ಸ್ ಆಫ್ ಅ ಸಿಂಗಲ್ ಪೋಲ್ ಓವರ್ ಕರೆಂಟ್ ರಿಲೇ. ಅಸರ್ಟೈನ್ ದ ಆಪರೇಷನ್ ಆಫ್ ದ ರಿಲೇ. ಈ ಸೆಷನ್ನಲ್ಲಿ ನಿಮಗೆ ಎಲ್ಲ ಕಾನ್ಸೆಪ್ಟ್ಗಳು ಅರ್ಥವಾಗಿರುತ್ತದೆ ಅಂತ ನಂಬ್ತೀವಿ. ಮುಂದಿನ ಸೆಷನ್ನಲ್ಲಿ ಹೊಸ ಕಾನ್ಸೆಪ್ಟ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.